ಹಾಯ್ ಗಾಯ್ಸ್, ವೆಲ್ಕಮ್ ಟು ನೀತೀಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಾನು ದುಬೈಯಲ್ಲಿ ಯಾವ ರೀತಿ ಇದೆ ಮೂವ್ಮೆಂಟ್ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ದುಬೈಯಲ್ಲಿ ಏನು ಹೇಗಿದೆ ಸಿನಾರಿಯೋ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏಕಾಗ್ರ ಆ್ಯಕ್ಚುಲಿ ಅರಬಿಕ್ ಬರೆದಿದ್ದಾನೆ ಡೋರಲ್ಲಿ. ಇದ್ರ ಪರ್ಮನೆಂಟ್ ಮಾರ್ಕರ್ ಅಲ್ಲ, ಟೆಂಪ್ರರಿ ಮಾರ್ಕರಲ್ಲಿ ಬರೆದಿದ್ದಾನೆ. ಸೊ ಇಟ್ಸ್ ಜಸ್ಟ್ ಲೈಕ್ ನ್ಯೂ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ ಅವನಿಗೆ. ಲ್ಯಾಂಗ್ವೇಜಸ್ ಇನ್ಕ್ಲೂಡ್ ಆಗಿದೆ, ಹಿಂದಿ ಅರಬಿಕ್ ಎಲ್ಲ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಅವ್ನು ಇವಾಗ ಗ್ರೇಡ್ 1 ಇರೋದಕ್ಕೆ. ಸೊ ಐ ಜಸ್ಟ್ ವಾಂಟೆಡ್ ಟು ಮೇಕ್ ಅ ಲಿಟಲ್ ಫನ್ ವೇ ಆಫ್ ಲರ್ನಿಂಗ್. ಆಮೇಲೆ ಅವ್ನು ಮೆಮೊರೈಸ್ ಮಾಡ್ಕೊಳ್ಬೋದು ಆ ಕಡೆ ಈ ಕಡೆ ಹೋದಾಗ ಅಂತ ಹೇಳ್ಬಿಟ್ಟು ಅಲ್ಲಿ ಡೋರಲ್ಲಿ ಬರ್ದಿದ್ದೀನಿ. ಸೊ ವೆನ್ ಎವರ್ ಈಸ್ ಗೋಯಿಂಗ್ ಅರೌಂಡ್ ಅದನ್ನ ಓದ್ತಾ ಇದ್ದಾನೆ. ಯಾಕೆಂತ ಹೇಳಿದರೆ ಅವ್ರಿಗೆ ಗ್ರೀಟಿಂಗ್ಸ್ ಎಲ್ಲ ಕಲಿಸ್ತಾ ಇದ್ದಾರೆ. ಸೊ ಜಸ್ಟ್ ಟು ಮೇಕ್ ಇಟ್ ಲಿಟಲ್ ಫನ್ ಅಂತ ಹೇಳಿಬಿಟ್ಟು ಐ ಹ್ಯಾವ್ ರಿಟನ್ ಇಟ್ ದೇ. ಸೊ ಕಮಿಂಗ್ ಟು ದ ಟಾಪಿಕ್, ಆ್ಯಕ್ಚುಲಿ ದುಬೈಯಲ್ಲಿ ಯಾವ ರೀತಿ ಇದೆ ಸಿನಾರಿಯೋ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಐ ಜಸ್ಟ್ ವಾಂಟೆಡ್ ಟು ಕೀಪ್ ಯು ಗೈಸ್ ಪೋಸ್ಟೆಡ್. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ನಾವು ವಿ ಹ್ಯಾವ್ ಟು ಟೇಕ್ ಅ ಮೂವ್ಮೆಂಟ್ ಪರ್ಮಿಟ್ ಅಂತ ಬರುತ್ತೆ. ಸೊ ಇದರ ಲಿಂಕನ್ನು ಆ್ಯಕ್ಚುಲಿ ದುಬೈ ಪೊಲೀಸ್ ಅವರ ವೆಬ್ಸೈಟಲ್ಲಿ ಆ್ಯಕ್ಚುಲಿ ಇದೆ. ಸೊ ಅದು ನಮ್ಮ ಮೊಬೈಲಲ್ಲಿ ನಾವು ಅದನ್ನು ಕ್ಲಿಕ್ ಮಾಡಿದರೆ ಅವ್ರ ವೆಬ್ಸೈಟಿಗೆ ಅಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ವರ್ಕ್ ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟಿರೋದು, ಮತ್ತು ಇನ್ನೊಂದು ಪರ್ಸ್ನಲ್ ಅಂದರೆ ಸ್ವಂತ ಕೆಲಸ ಏನಾದರೂ ಇತ್ತು ಅಂತ ಹೇಳಿದರೆ ನೀವು ಅದನ್ನು ಪರ್ಮಿಟನ್ನು ತಗೊಳ್ಬೇಕಾಗತ್ತೆ. ಸೊ ಇದನ್ನು ನಾವು ಹೊರಗಡೆ ಹೋಗಬೇಕು ಅಂತ ಹೇಳಿದಾಗ, ಸಿನ್ಸ್ ಲಾಕ್ಡೌನ್ ಇದೆ ಇಲ್ಲಿ ದುಬೈಯಲ್ಲಿ, ಸೊ ಅಲ್ಲಿಗೆ ನಾವು ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ವಿ ಜಸ್ಟ್ ಹ್ಯಾವ್ ಟು ಸೀಕ್ ದಿಸ್ ಪರ್ಮಿಷನ್. ಅವರು ಅಪ್ರೂವ್ ಮಾಡ್ತಾರೆ ಅದನ್ನು ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಸೊ ಇವಾಗ ಯಾವ ರೀತಿ ಅಂತ ಹೇಳಿದರೆ ವರ್ಕ್ ಅಂತ ನಾನು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಸೆಲೆಕ್ಟ್ ಯುವರ್ ಆಕ್ಯುಪೇಷನ್ ಅಂತ ಹೇಳಿದ್ದಾರೆ. ಸೊ ಸೆಲೆಕ್ಟ್ ಯುವರ್ ಆಕ್ಯುಪೇಷನ್ ಅಂದರೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಅದನ್ನು ನೀವು ಅಲ್ಲಿ ಹಾಕಬೇಕಾಗತ್ತೆ. ಸೊ ಅದಾದಮೇಲೆ ಅಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂದರೆ ಮೆಡಿಕಲ್ ಸ್ಟಾಫಾ, ಹೆಲ್ತ್ ಸರ್ವಿಸಸ್ಸಾ, ಗ್ರಾಸರಿನ ಏನು ಅಂತ ಅವರು ಕೇಳಿದ್ದಾರೆ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ರೀಸನ್ ಕೊಟ್ಟಾಗ ಅದು ಅಪ್ರೂವಲ್ಗೆ ಅವ್ರ ಹತ್ರ ಹೋಗುತ್ತೆ ಆ್ಯಂಡ್ ದೇ ವಿಲ್ ಅಪ್ರೂವ್ ಇಟ್. ಸೊ ಪರ್ಸ್ನಲ್ ಅಂತ ಬಂದಾಗ, ಸ್ವಂತ ಕೆಲಸಕ್ಕೆ ಅಂತ ಬಂದಾಗ ಬರೀ 3 ಆಪ್ಷನ್ ಇರೋದು ಡ್ರಾಪ್ ಡೌನಲ್ಲಿ ನೀವು ನೋಡಿದ್ರೆ. ಸೊ ಯಾವುದು ಅಂತ ಹೇಳಿದರೆ, ಒಂದು ATM ವಿಡ್ರಾ ಮಾಡೋದಕ್ಕೆ, ಕ್ಯಾಶ್ ವಿಡ್ರಾ ಮಾಡೋದಕ್ಕೆ, ಇನ್ನೊಂದು ಗ್ರಾಸರಿ ಮತ್ತು ಫಾರ್ಮಸಿ ಸಪ್ಲೈಸ್, ಮತ್ತು ಇನ್ನೊಂದು ಎಮರ್ಜೆನ್ಸಿ ಪರ್ಪಸ್. ಸೊ ATM ಅಂತ ಹೇಳಿದರೆ ನಿಮಗೆ ಹಣ ವಿಡ್ರಾ ಮಾಡಬೇಕು ಅಂತ ಹೇಳಿದಾಗ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದಾಗ ಅದು ಆ್ಯಕ್ಚುಲಿ ಅದು ಅಪ್ರೂವಲ್ಗೆ ಆ ರೀತಿಯಲ್ಲಿ ಹೋಗುತ್ತೆ. ಸೊ ATM ಅಪ್ರೂವಲ್, ATM ಕ್ಯಾಶ್ ವಿಡ್ರಾವಲ್ ಅಂತ ಹೇಳಿದಾಗ ಈ ಅಪ್ರೂವಲನ್ನು ನೀವು ಡೈಲಿ ಬೇಸಿಸಲ್ಲಿ ನೀವು ಇದನ್ನು ಅಪ್ಲೈ ಮಾಡೋಕ್ಕಾಗಲ್ಲ. 5 ಡೇಸಿಗೆ ಒಂದ್ಸಲ, ಅಂದರೆ ATMಗೆ ಪರ್ಟಿಕ್ಯುಲರ್ಲಿ ಈ 3 ಬೇರೆ ಬೇರೆ ಎಮರ್ಜೆನ್ಸಿಗೆ ಅವರು ಡಿಕ್ಲೇರ್ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಅಂತ ಹೇಳಿಬಿಟ್ಟು. ಕ್ಯಾಶ್ ವಿಡ್ರಾವಲ್ ಬೇಕು ಅಂತ ಹೇಳಿದಾಗ 5 ಡೇಸ್ ಒನ್ಸ್ 1 hour ಪರ್ಮಿಷನ್ ಸಿಗುತ್ತೆ. ಸೊ ಇವತ್ತು ನೀವು ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿದರೆ ನೆಕ್ಸ್ಟ್ ನೀವು ಹೋಗೋಕ್ಕಾಗೋದು 5 ಡೇಸ್ ಆದಮೇಲೆ, ಸೊ 1 hour ಒಳಗೆ. ಸೊ ಅದು 11ವರೆಗೆ ನೀವು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಅವರು. ಅಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ಅದನ್ನು ನೀವು 11ವರೆಗೆ ಕರೆಕ್ಟಾಗಿ ಹೋಗಬೇಕಾಗುತ್ತೆ. ಆಮೇಲೆ ಬೈ 12:30 ಅಂದರೆ 12ವರೆ ಒಳಗೆ ನೀವು ಮನೆಗೆ ಬರಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಗ್ರಾಸರಿ ಮತ್ತು ಫಾರ್ಮಸಿ ಸಪ್ಲೈಸ್ ಅಂತ ಇದೆ. ಗ್ರಾಸರಿ ನೀವು 3 ಡೇಸ್ ಒನ್ಸಿಗೆ ಹೋಗ್ಬೋದು. ಆಬ್ವಿಯಸ್ಲಿ ಹೋಮ್ ಡೆಲಿವರೀಸ್ ನಮ್ಗೆ ಈಗಲೂ ಇದೆ. ಸೊ ಅವರು ಮೋಸ್ಟ್ಲಿ ಅಪ್ರೂವಲ್ ತಗೊಂಡು ಆ ರೀತಿಯಲ್ಲಿ ಬರಬೇಕಾಗತ್ತೆ. ಆಕ್ಯುಪೇಷನ್ ಸೆಲೆಕ್ಟ್ ಮಾಡ್ಕೊಂಡು ಮೋಸ್ಟ್ಲಿ ಬರ್ಬೋದು ಅವರು. ಸೊ ಹೋಮ್ ಡೆಲಿವರಿ ಇನ್ನೂ ಇದೆ. ಬಟ್ ಅದರ್ವೈಸ್ ನೀವು ಹೋಗಬೇಕು ಅಂತ ಹೇಳಿದಾಗ ಗ್ರಾಸರಿಗೆ 3 ಡೇಸ್ ಒನ್ಸ್ ಅಲೌ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಫಾರ್ಮಸಿ ಸಪ್ಲೈಸ್ ಆಬ್ವಿಯಸ್ಲಿ ಕೆಲವೊಬ್ಬರಿಗೆ, ಈಗ ನಾನು ಐ ಆಮ್ ಜಸ್ಟ್ ಸೈಟಿಂಗ್ ಆ್ಯನ್ ಎಕ್ಸಾಂಪಲ್, ಕೆಲವೊಬ್ಬರು BP ಪೇಷಂಟ್ಸ್ ಇರ್ತಾರೆ, ಅವರಿಗೆ ಡೈಲಿ ಬೇಸಿಸಲ್ಲಿ ಅವರು
ದೇ ಹ್ಯಾವ್ ಟು ಟೇಕ್ ಮೆಡಿಕೇಷನ್. ಸೊ ಇದ್ದಾಗ ಅವರಿಗೆ ಕೆಲವೊಂದು ಸಲ ರೀಫಿಲ್ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ದೇ ಹ್ಯಾವ್ ಟು ಗೋ ಟು ದ ಫಾರ್ಮಸಿ. ಸೊ ದಟ್ ಈಸ್ ಸಮಥಿಂಗ್ ಲೈಕ್ ಅದನ್ನು ನೀವು ಎಮರ್ಜೆನ್ಸಿ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ದಟ್ ಕ್ಯಾನ್ ನಾಟ್ ಬಿ ಸ್ಕಿಪ್ಡ್ ಆಲ್ಸೋ. ಸೊ ಹೋಗಲೇಬೇಕು ಅಂತ ಹೇಳಿದಾಗ ದೇ ವಿಲ್ ಗಿವ್ ಯು ಪರ್ಮಿಷನ್ ಫಾರ್ ದ್ಯಾಟ್ ಆಲ್ಸೋ. ಆ್ಯಂಡ್ ಥರ್ಡ್ ಆಪ್ಷನ್ ಇಸ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಅಂದರೆ ನಿಮಗೆ ಏನಾದರೂ ಸಿವಿಯರ್ ಹೆಲ್ತ್ ಕಂಡೀಷನ್ ಏನಾದರೂ ಇತ್ತು ಅಂತ ಹೇಳಿದಾಗ ಯು ಕ್ಯಾನ್ ಅಪ್ಲೈ ಫಾರ್ ಎಮರ್ಜೆನ್ಸಿ. ಸೊ ಎಮರ್ಜೆನ್ಸಿಗೂ ಅದು ಅಪ್ರೂವಲ್ಗೆ ಹೋಗುತ್ತೆ. ಆ್ಯಂಡ್ ಇದರಲ್ಲಿ ಏನೇನು ಕೇಳಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನಿವಾಗ ATM ಕ್ಯಾಶ್ ವಿಡ್ರಾವಲ್ ಅಥವಾ ಯಾವುದಾದ್ರೂ ಒಂದು ಡ್ರಾಪ್ ಡೌನಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ಗ್ರಾಸರಿಗೆ ಸೆಲೆಕ್ಟ್ ಮಾಡಿ, ಅದು ನೆಕ್ಸ್ಟ್ ಇಟ್ ವಿಲ್ ಗೈಡ್ ಯು ಥ್ರೂ ಟು ದ ನೆಕ್ಸ್ಟ್ ಪೇಜ್. ಸೊ ಅಲ್ಲಿ ನಿಮಗೆ ಫುಲ್ ನೇಮನ್ನು ಕೇಳಿದ್ದಾರೆ, ಫುಲ್ ನೇಮ್ ಮತ್ತು ID ಟೈಪ್ ಕೇಳಿದ್ದಾರೆ. ID ಟೈಪಲ್ಲಿ 3 ಆಪ್ಷನನ್ನು ಮತ್ತೆ ನಿಮಗೆ ಕೊಟ್ಟಿದ್ದಾರೆ. ಎಮಿರೇಟ್ಸ್ ID ಕಾರ್ಡ್ ಕೇಳಿದ್ದಾರೆ, ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್. ಸೊ ಈ ID ನಂಬರ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ನೀವು ಒಂದ್ಸಲ ಅಪ್ಲೈ ಮಾಡಿದಾಗ, ನಾನು ಇವಾಗ ಹೇಳಿದೆ, ನಾನು ಇವತ್ತು ಅಪ್ಲೈ ಮಾಡಿದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ನಾನು ಮತ್ತೆ ಅಪ್ಲೈ ಮಾಡಿದಾಗ ಅಂಥೇಳಿ. ಈ 3 ಡೀಟೇಲ್ಸನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಎಮಿರೇಟ್ಸ್ ID ಕಾರ್ಡ್ ಇಸ್ ಜಸ್ಟ್ ಸಿಮಿಲರ್ ಟು ಆಧಾರ್ ಕಾರ್ಡ್. ಇಂಡಿಯಾದಲ್ಲಿರೋ ಥರ ಆಧಾರ್ ಕಾರ್ಡನ್ನು ಯಾವ ರೀತಿಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಗಿರಲಿ, ಪಾಸ್ಪೋರ್ಟಿಗೆ ಆಗಿರಲಿ, ಅಥವಾ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ಗೆ ಹೇಗೆ ಲಿಂಕ್ ಮಾಡಿರ್ತಾರೆ, ಕ್ರೆಡಿಟ್ ಕಾರ್ಡಿಗಾಗಿರ್ಬೋದು ಅಥವಾ ಯಾವುದಾದ್ರೂ ಬೇರೆ ಎಲ್ಲ ಡೀಟೇಲ್ಸಿಗೆ, ಎಲ್ಲ ಡಾಕ್ಯುಮೆಂಟ್ಸಿಗೆ ಇದನ್ನು ಲಿಂಕ್ ಮಾಡಿರ್ತಾರೆ ಆಧಾರ್ ಕಾರ್ಡನ್ನು. ಅದೇ ರೀತಿಯಲ್ಲಿ ಇಲ್ಲಿ ಎಮಿರೇಟ್ಸ್ ID ದುಬೈಯಲ್ಲಿ ಕೊಡ್ತಾರೆ. ಸೊ ಅದನ್ನು ಎಲ್ಲ ಡಾಕ್ಯುಮೆಂಟ್ಸ್ಗೆ ಲಿಂಕ್ ಮಾಡಿರ್ತಾರೆ. ಸೊ ಇದು ರಿಜಿಸ್ಟರ್ ಆಯಿತು ಅಂತ ಹೇಳಿದಾಗ, ಒಂದ್ಸಲ ನೀವು ಈ ID ನಂಬರನ್ನು ಹಾಕಿ ಆಗಿದೆ ಅಂತ ಹೇಳಿದಾಗ ಅದು ನಿಮ್ಮ ಸಿಸ್ಟಮಲ್ಲಿ ಅದು ರಿಜಿಸ್ಟರ್ ಆಗುತ್ತೆ. ಸೊ ಈ ಎಮಿರೇಟ್ಸ್ ID ಕಾರ್ಡ್ ಡೀಟೇಲ್ಸನ್ನು ನೀವು ಅವರ ಹಾಕಿದರೆ, ಸಿಸ್ಟಮಲ್ಲಿ ಹಾಕಿದರೆ ಪ್ರಾಬಬ್ಲಿ ನಿಮ್ಮ ಕಂಪ್ಲೀಟ್ ಬಯೋಡೇಟಾ ಅವರಿಗೆ ಸಿಗುತ್ತೆ. ಸೊ ನ್ಯಾಷನಾಲಿಟಿಯನ್ನು ಕೇಳಿದ್ದಾರೆ, ಹೋಮ್ ಅಡ್ರೆಸ್ ಏನಂತ ಕೇಳಿದ್ದಾರೆ. ಸೊ ಇದನ್ನೆಲ್ಲ ಫಿಲ್ ಮಾಡಾದಮೇಲೆ ದೇ ವಿಲ್ ಆಸ್ಕ್ ಯು ಫಾರ್ ಟೈಮಿಂಗ್ಸ್, ಎಷ್ಟು ಟೈಮಿಗೆ ನೀವು ಆ್ಯಕ್ಚುಲಿ ಹೋಗೋಕ್ಕೆ ನೀವು ಇದನ್ನು ಅಪ್ಲೈ ಮಾಡಿದ್ದೀರಾ ಅಂತ ಕೇಳ್ತಾರೆ. ಸೊ ಅದು ಟೈಮಿಂಗ್ಸನ್ನು ನೀವು ಸ್ಪೆಸಿಫೈ ಮಾಡಿದಾಗ ಯು ಹ್ಯಾವ್ ಟು ಮೇಂಟೈನ್ ದ ಸೇಮ್ ಟೈಮ್. ಇದರಲ್ಲಿ ಯು ಹ್ಯಾವ್ ಟು ಬಿ ವೆರಿ ಡಿಸಿಪ್ಲಿನ್. ಸೊ ಆ ಟೈಮ್ ಅಲ್ಲದೆ ಬೇರೆ ಟೈಮಲ್ಲಿ ಹೋದಾಗ ಮೇ ಬಿ ಯು ಆರ್ ಲಯಬಲ್ ಫಾರ್ ಪೆನಲ್ಟಿ. ಆ್ಯಂಡ್ ಇದಲ್ಲದೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಕೇಳ್ತಾರೆ. ಸೊ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಅಥವಾ ನೀವು ಕಾರಲ್ಲಿ ಹೋಗ್ತಾ ಇದ್ದೀರಾ, ಅಥವಾ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ತಗೊಳ್ತಾ ಇದ್ದೀರಾ, ಅಥವಾ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀರಾ, ಅದನ್ನು ಸ್ಪೆಸಿಫೈ ಮಾಡಬೇಕು. ಆ್ಯಂಡ್ ದಿಸ್ ಗೋಸ್ ಫಾರ್ ದ ಅಪ್ರೂವಲ್. ಸೊ ಇದನ್ನು ನೀವು ಪೊಲೀಸವರು ಅದನ್ನು ಅಪ್ರೂವ್ ಮಾಡ್ತಾರೆ. ಸೊ ಅಪ್ರೂವ್ ಆದಮೇಲೆ ದಟ್ ಯು ಕೀಪ್ ದ ರೆಕಾರ್ಡ್ಸ್. ಆಮೇಲೆ ನೀವು ಏನು ಕೆಲಸಕ್ಕೆ ಅಪ್ರೂವಲ್ ತೊಗೊಂಡಿದ್ದೀರಾ, ಯು ಹ್ಯಾವ್ ಟು ಗೋ ಟು ದ ಸೇಮ್ ಅಡ್ರೆಸ್ ಆ್ಯಂಡ್ ವಿಸಿಟ್ ಆ್ಯಂಡ್ ಕಮ್ ಬ್ಯಾಕ್ ವಿತಿನ್ ದ ಟೈಮ್. ಅಂದರೆ ಆ ಟೈಮ್ ಅವರು ಎಷ್ಟು ಟೈಮ್ ಕೊಟ್ಟಿರ್ತಾರೆ, ಇವಾಗ ಗ್ರಾಸರಿಗೆ 3 hours ಟೈಮನ್ನು ಕೊಟ್ಟಿರ್ತಾರೆ. ಸೊ ಆ 3 hours ಒಳಗೆ ನೀವು ಅದನ್ನು ಮುಗಿಸ್ಕೊಂಡು ಒಳಗಡೆ ಬರಬೇಕಾಗತ್ತೆ. ಅದೇ ರೀತಿಯಲ್ಲಿ ನೀವು ಕ್ಯಾಶ್ ವಿಡ್ರಾಲ್ಗೆ ಹೋಗಿದ್ರಿ ಅಂತ ಹೇಳಿದರೆ ಅಲ್ಲಿ 1 hour ಟೈಮ್ ಕೊಟ್ಟಿರ್ತಾರೆ. ಸೊ ಆ 1 hour ಒಳಗೆ ನೀವು ಕೆಲಸ ಮುಗಿಸ್ಕೊಂಡು ಒಳಗೆ ಬರಬೇಕಾಗತ್ತೆ, ಅದರೊಳಗೆ ಬರಬೇಕಾಗತ್ತೆ. ಸೊ ಇವಾಗ ವರ್ಕ್ ಅಲ್ಲಿ ನಾನು ಹೇಳ್ದಂಗೆ ಈ ರೀತಿಯಲ್ಲಿ ನೀವು ಅಪ್ರೂವಲನ್ನು ಡೈಲಿ ಬೇಸಿಸಲ್ಲಿ ತಗೊಳಕ್ಕಾಗಲ್ಲ. ಡೈಲಿ ಹೋಗಬೇಕು ಅಂತ ಹೇಳಿದಾಗ ಕೆಲಸಕ್ಕೆ ನಿಮಗೆ ಇನ್ನೊಂದು ಆಪ್ಷನ್ ಏನಂತ ಹೇಳಿದರೆ, ನಿಮ್ಮ ಎಂಪ್ಲಾಯರ್ ಕಡೆಯಿಂದ, ಅಂದರೆ ನೀವು ಯಾರಿಗೆ ಕೆಲಸ ಮಾಡ್ತಾ ಇದ್ದೀರಾ ಅವ್ರ ಹತ್ರ ನೀವು ಒಂದು ಲೆಟರ್ ಹೆಡ್ಡಲ್ಲಿ ಒಂದು ಲೆಟರನ್ನು ಸ್ಟ್ಯಾಂಪ್ ಮಾಡಿಸ್ಕೊಂಡು, ಕಂಪನಿ ಲೆಟರ್ ಹೆಡ್ಡಲ್ಲಿ ಸೊ ಅದರಲ್ಲಿ ಸ್ಟ್ಯಾಂಪ್ ಮಾಡಿಸ್ಕೊಂಡು ನೀವು ಅಪ್ರೂವಲನ್ನು ತೊಗೊಂಡ್ರೆ, ಒಂದು ಲೆಟರನ್ನು ತೊಗೊಂಡ್ರೆ, ಸೊ ನೀವು ಅದನ್ನು ಡೈಲಿ ಕ್ಯಾರಿ ಮಾಡಬೇಕಾಗುತ್ತೆ. ಅದನ್ನು ನೀವು ಜಸ್ಟ್ ಹ್ಯಾವ್ ಇಟ್ ವಿತ್ ಯು. ಸೊ ನಿಮಗೆ ಯಾವಾಗಾದರೂ ಪೊಲೀಸ್ ನಿಮಗೆ ಹಿಡಿದ್ರು ಅಂತ ಹೇಳಿದಾಗ ಯು ಕ್ಯಾನ್ ಜಸ್ಟ್ ಶೋ ದಿಸ್ ಲೆಟರ್ ಆ್ಯಂಡ್ ಯು ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದಿಸ್ ಫೈನ್ಸ್. ಸೊ ಫೈನ್ಸ್ ಅಂತ ಹೇಳಿದಾಗ ದ ಫೈನ್ಸ್ ವಿಲ್ ವೇರಿ ಫ್ರಮ್ ಅಬೌಟ್ 1000 dirhams to 50,000 dirhams. ದಿರಾಮ್ಸ್ ಹೇಳ್ತಾ ಇದ್ದೀನಿ. ಸೊ 1000 dirhams ಅಂತ ಹೇಳಿದರೆ ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 20,000 INR, ಅಂದರೆ ಇಂಡಿಯನ್ ಮನಿ, ಇಂಡಿಯನ್ ಕರೆನ್ಸಿಯಲ್ಲಿ ಹೇಳ್ತಾ ಇದ್ದೀನಿ, 20,000 rupees ಇರುತ್ತೆ. ಸೊ ಅದು ಮಿನಿಮಮ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಬಂದು 50,000. ಸೊ ಇಟ್ಸ್ ಅಬೌಟ್ 10 lakh rupees. ಸೊ ಈ ದುಡ್ಡು ಯಾವ ರೀತಿಯಲ್ಲಿ ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿದರೆ, ಬೇಸ್ಡ್ ಆನ್ ದ ಸಿವಿಯಾರಿಟಿ ಆಫ್ ದ ವಾಯ್ಲೇಷನ್. ನೀವು ಎಷ್ಟು ಅದನ್ನು ವಾಯ್ಲೇಟ್ ಮಾಡಿದ್ದೀರಾ ಅದನ್ನು ಕೋರ್ಟ್ ಡಿಸೈಡ್ ಮಾಡಿ ದೇ ವಿಲ್ ಮೇ ಬಿ ಪುಟ್ ಅ ಫೈನ್ ಆನ್ ಯೋರ್, ನೀವೆಷ್ಟು ಅದನ್ನು ನೀವು ವಾಯ್ಲೇಟ್ ಮಾಡಿದ್ದೀರಾ ಅದ್ರ ಬೇಸಿಸ್ ಮೇಲೆ ಅವರು ಆ ಫೈನನ್ನು ನಿಮಗೆ ಹಾಕ್ತಾರೆ. ಸೊ ಇದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಏನಂತ ಹೇಳಿದರೆ, ನೀವು ಮ್ಯಾಕ್ಸಿಮಮ್ ವಾಯ್ಲೇಷನ್ ಮಾಡಿದ್ದೀರಾ ಅಂತ ಹೇಳಿದರೆ, ಇಫ್ ಯು ಡೋಂಟ್ ಫಾಲೋ ಆರ್ ಅಡಿಯರ್ ಟು ದ ರೂಲ್ಸ್,
ಸೊ ಏನಾಗುತ್ತೆ ಅಂತ ಹೇಳಿದರೆ ಡಿಪೋರ್ಟೇಷನ್ ಆಗುತ್ತೆ. ಅಂದರೆ NRIs ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಥವಾ ಬೇರೆ ಯಾರಾದರೂ ಇತ್ತು ಅಂತ ಹೇಳಿದರೆ, ನಾನ್ ರೆಸಿಡೆನ್ಸ್ ಯಾರಾದರೂ ಇದ್ದಾರೆ ಅಂತ ಹೇಳಿದರೆ, ಇವನ್ ಬೇರೆ ನ್ಯಾಷನಾಲಿಟಿನೂ ನಾನು ಹೇಳ್ತಾ ಇರೋದು. ಸೊ ಎಕ್ಸ್ಪ್ಯಾಟ್ಸ್ ಅಂತ ಹೇಳ್ತಾರೆ ಅವರಿಗೆ, ಇಲ್ಲಿ ಇರೋರಿಗೆ. ಸೊ ಅವರು ಅದನ್ನು ಫಾಲೋ ಮಾಡಿಲ್ಲ ರೂಲ್ಸ್ ಅಂತ ಹೇಳಿದಾಗ ದೇ ಆರ್ ಆಥರೈಸ್ ಟು ಈವನ್ ಸೆಂಡ್ ಯು ಬ್ಯಾಕ್. ಡಿಪೋರ್ಟೇಷನ್ ಅಂತ ಹೇಳಿದರೆ ನಿಮ್ಮ ಹೋಮ್ ಕಂಟ್ರಿ ಯಾವುದಿದೆ ಅದಕ್ಕೆ ವಾಪಸ್ ಕಳಿಸೋವಂತಹ ಅಥಾರಿಟಿನೂ ಅವರು ದೇ ಹೋಲ್ಡ್ ಗುಡ್. ಸೊ ಯು ಆರ್ ನಾಟ್ ಏಬಲ್ ಟು ಕ್ವೆಶ್ಚನ್ ದ್ಯಾಟ್. ಯಾಕೆ ಅಂತ ಹೇಳಿದರೆ ಅವ್ರು ಆಲ್ರೆಡಿ ರೂಲ್ಸನ್ನು ಸ್ಪೆಸಿಫೈ ಮಾಡಿದ್ದಾರೆ ಆ್ಯಂಡ್ ವಿ ಹ್ಯಾವ್ ಟು ಅಡಿಯರ್ ಟು ದ ರೂಲ್ಸ್. ಆ್ಯಂಡ್ ಮೋರ್ ಓವರ್ ನಮಗೋಸ್ಕರ ರೂಲ್ಸ್ ಅದನ್ನ ಫಾಲೋ ಮಾಡೋದು ಐ ಥಿಂಕ್ ಇಟ್ ಇಸ್ ಕೈಂಡ್ ಆಫ್ ಅ ಡಿಸಿಪ್ಲಿನ್ ಆ್ಯಂಡ್ ಇಟ್ ಶುಡ್ ಬಿಕಮ್ ಅ ಲೈಫ್ ಸ್ಟೈಲ್ ಅಂತ ಅನಿಸುತ್ತೆ. ಬಿಕಾಸ್ ನಾವು ರೂಲ್ಸನ್ನು ಫಾಲೋ ಮಾಡಿಲ್ಲ ಅಂತ ಹೇಳಿದರೆ ಆ್ಯಕ್ಚುಲಿ ಇಟ್ಸ್ ಹಾರ್ಮ್ಫುಲ್ ಫಾರ್ ಯು ಓನ್ಲಿ. ನಿಮ್ಮ ಲೈಫ್ಗೆನೂ ರಿಸ್ಕ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಅದನ್ನು ಹೇಳ್ತಾ ಇದ್ದಾರೆ. ಸೊ ಸಮಥಿಂಗ್ ಗುಡ್ ಫಾರ್ ಯು, ಐ ಥಿಂಕ್ ಇಟ್ ಇಸ್ ಬೆಟರ್ ವಿ ಫಾಲೋ ದ್ಯಾಟ್. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ, ಹೊರಗಡೆ ಹೋಗುವಾಗ ಇವನ್ ಕೆಳಗಡೆ ಹೋಗಬೇಕು ಅಂತ ಹೇಳಿದಾಗೂ ನಾವು ವಿ ಹ್ಯಾವ್ ಟು ವೇರ್ ಅ ಮಾಸ್ಕ್ ಆ್ಯಂಡ್ ಅ ಗ್ಲೌಸ್. ಸೊ ವೇರ್ ಅ ಮಾಸ್ಕ್ ಆ್ಯಂಡ್ ಅ ಗ್ಲೌಸ್ ಅಂತ ಹೇಳಿದಾಗ ಇಟ್ಸ್ ನಾಟ್ ನೆಸೆಸರಿಲಿ ಟು ಅವಾಯ್ಡ್ ದ ವೈರಸ್ ಅಟ್ಯಾಕ್, ನಮಗೋಸ್ಕರ ಬರೋದಕ್ಕೆ ಅಂತಲ್ಲ, ಈವನ್ ಬೇರೆಯವರಿಂದ ನಮಗೆ ಸ್ಪ್ರೆಡ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಆ್ಯಕ್ಚುಲಿ ಇದನ್ನು ಹಾಕೋಬೇಕು ಅಂತ ಹೇಳ್ತಾರೆ. ಸೊ ಕಂಪಲ್ಸರಿಲಿ ಎಲ್ಲರೂ ಹೊರಗಡೆ ಹೋಗುವಾಗ ಮಾಸ್ಕನ್ನು ನಾವು ಹಾಕ್ಕೊಂಡಿರಬೇಕು, ಆಮೇಲೆ ಗ್ಲೌಸನ್ನು ಹಾಕ್ಕೊಂಡಿರಬೇಕು. ಸೊ ಇದು ಇಟ್ ಈಸ್ ಅ ವೆರಿ ಮ್ಯಾಂಡೇಟ್ರಿ ಥಿಂಗ್. ಸೊ ಎಲ್ಲರೂ ನೀವು ಗ್ಲೌಸ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ನೋಡ್ತೀರಾ, ಇವನ್ ಶಾಪಲ್ಲಿ ಬಂದವರು ಸಹ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಮಿನಿಮಮ್ 2 meters ಗ್ಯಾಪ್ ಇರಬೇಕು ಒಬ್ಬರಿಂದ ಇನ್ನೊಬ್ಬರಿಗೆ. ಸೊ ತುಂಬಾ ಯು ಶುಡ್ ನಾಟ್ ಹ್ಯಾವ್ ಕ್ರೌಡೆಡ್ ಆಗಿದ್ದರೆ ಕೆಲವೊಂದು ಸಲ ಈವನ್ ಆವಾಗೂ ಅಪ್ರೂವಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಅಥಾರಿಟಿನೂ ದುಬೈ ಪೊಲೀಸ್ ಅವ್ರ ಹತ್ರನೇ ಇದೆ. ಸೊ ಕ್ರೌಡೆಡ್ ಆಗಿರೋ ಜಾಗದಲ್ಲಿ ವಿ ಹ್ಯಾವ್ ಟು ಅವಾಯ್ಡ್ ಕ್ರೌಡೆಡ್ ಏರಿಯಾ. ಸೊ ಪಬ್ಲಿಕ್ ಗ್ಯಾದರಿಂಗನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ದೇ ಮೈಟ್ ಟೇಕ್ ಆ್ಯಕ್ಷನ್ ಆನ್ ದ್ಯಾಟ್ ಬೇಸ್ಡ್ ಆನ್ ದ ಸಿಚುವೇಶನ್. ತುಂಬ ಕ್ರೌಡೆಡ್ ಆಗಿದೆ ಅಂತ ಹೇಳಿದಾಗ, ಇವಾಗ ಯಾವಾಗಾದರೂ ಶಾಪಲ್ಲಿ ತುಂಬ ಕ್ರೌಡೆಡ್ ಆಗಿತ್ತು ಅಂತ ಹೇಳಿದಾಗ ಅವರು ಅಪ್ರೂವಲನ್ನು ಕ್ಯಾನ್ಸಲ್ ಮಾಡುವ ಚಾನ್ಸಸ್ ಸಹ ಇರುತ್ತೆ. ಸೊ ದಿಸ್ ಇಸ್ ಕೇಸ್ ಟು ಕೇಸ್ ಬೇಸಿಸ್. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಆ್ಯಕ್ಚುಲಿ ನೀವು ಹುಷಾರಿಲ್ಲ ಅಂತ ಹೇಳಿದಾಗ ಕೆಲವೊಂದು ಸಲ ನಿಮಗೆ ವೈರಲ್ ಫೀವರ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಡೋಂಟ್ ಪ್ಯಾನಿಕ್. ಆ್ಯಕ್ಚುಲಿ ನೀವು ಎಲ್ಲ ಸಿಮ್ಟಮ್ಸನ್ನು ನೀವು ಜಸ್ಟ್ ಕೊರೋನಾ ವೈರಸ್ಗೆ ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಡೋಂಟ್ ಲಿಸನ್ ಟು ಪೀಪಲ್. ಈ ಟೈಮಲ್ಲಂತೂ ಎವ್ರಿ ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ ವಾಂಟ್ಸ್ ಟು ಗಿವ್ ಅನ್ ಅಡ್ವೈಸ್. ಸೊ ನಾವು ಅದನ್ನು ವಿ ಕಾಂಟ್ ಕನ್ಸಿಡರ್ ಎವ್ರಿಬಡೀಸ್ ಅಡ್ವೈಸ್. ಇಟ್ಸ್ ಬೆಟರ್ ಇಫ್ ಯು ನಿಮಗೆ ಸಿಮ್ಟಮ್ಸ್ ಕಂಡು ಬಂತು ಅಂತ ಹೇಳಿದಾಗ ಇಟ್ಸ್ ಬೆಟರ್ ಡಾಕ್ಟರ್ ಹತ್ರ ನೀವು ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೆ ಹೋಗಿ. ಇನ್ ಕೇಸ್ ದ ಸಿಮ್ಟಮ್ಸ್ ಆರ್ ರಿಯಲಿ ಸಿವಿಯರ್ ಅಂತ ಹೇಳಿದಾಗ, ಕಾಮನ್ ಫ್ಲೂ ಮತ್ತು ಕಾಮನ್ ಕೋಲ್ಡ್ ಈಸ್ ನ್ಯಾಚುರಲ್ ಸಮ್ಟೈಮ್ಸ್. ಎಲ್ಲದನ್ನು ನೀವು ನನಗೆ ಕೊರೋನಾ ವೈರಸ್ ಆಗಿದೆ ಅಂತ ಹೇಳಿ ಟರ್ಮ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾವಾಗಲೂ ಎಕ್ಸ್ಪರ್ಟ್ ಅಡ್ವೈಸ್ ತೊಗೊಳ್ಳಿ. ಆಮೇಲೆ ಫಾರ್ ಮೋರ್ ಇನ್ಫಾರ್ಮೇಷನ್, ಐ ಥಿಂಕ್ ಜೆನ್ಯೂನ್ ಇನ್ಫಾರ್ಮೇಷನ್, ಜೆನ್ಯೂನ್ ಫ್ಯಾಕ್ಟ್ಸ್ಗೆ ಇಟ್ಸ್ ಬೆಟರ್ ನೀವು WHO ಅವರ ವೆಬ್ಸೈಟನ್ನು ಓದೋದು. ಸೊ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ಮಿತ್ ಬ್ರೇಕರ್ಸ್ ಇರುತ್ತೆ. ಸೊ ಸರ್ಟನ್ ಮಿತ್ಸನ್ನು ಹೇಳ್ತಾರೆ ಕೆಲವೊಬ್ಬರು, ಲೈಕ್ ಹೋಮ್ ರೆಮಿಡಿ ಇದೆ ಅಂತ ಎಲ್ಲ ಹೇಳ್ತಾರೆ. ಕೆಲವೊಂದು ಫಾರ್ವರ್ಡ್ಸ್ ಬರುತ್ತೆ. ಸೊ ಅದೆಲ್ಲ ಇಟ್ಸ್ ನಾಟ್ ಅಡ್ವೈಸಬಲ್. ನೀವು ಅದನ್ನು ಕನ್ಸಿಡರ್ ಮಾಡೋದು. ಇಟ್ಸ್ ಬೆಟರ್ ಯು ಟೇಕ್ ಅನ್ ಎಕ್ಸ್ಪರ್ಟ್ ಅಡ್ವೈಸ್ ಆರ್ ಮೇ ಬಿ ವಿಸಿಟ್ ಅ ಡಾಕ್ಟರ್ ಆರ್ ಕಾಲ್ ಅ ಡಾಕ್ಟರ್. ಮೋಸ್ಟ್ ಆಫ್ ದ ವರ್ಕ್ ನೀವು ಮನೆಯಿಂದನೇ ಹ್ಯಾಂಡಲ್ ಮಾಡ್ಕೊಳ್ಬೋದು ಅಂತ ಇರುವಂತಹ ಕೆಲಸ ಯಾವ್ದ್ಯಾವ್ದಿದೆ ಅದಕ್ಕೆಲ್ಲ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ಲಾಕ್ಡೌನ್ ಆಗ್ತಾ ಇರೋ ಕಾರಣಕ್ಕೆ. ಇನ್ನೂ ಕೆಲವು ಕೆಲಸ ಅಂದರೆ ದಟ್ ಈಸ್ ಲೈಕ್ ಮೇ ಬಿ ಫುಡ್ ಕಮಾಡಿಟೀಸ್ ಜೊತೆ ಇಫ್ ಯು ಹ್ಯಾಂಡ್ಲಿಂಗ್ ಫುಡ್ ಆರ್ ಮೆಡಿಕಲ್ ಸ್ಟಾಫ್ ಯಾರಾದರೂ ಇತ್ತು ಅಂತ ಹೇಳಿದರೆ, ಅಥವಾ ನೆಸೆಸಿಟಿ ಕಮಾಡಿಟೀಸ್ ಯಾವುದಾದ್ರೂ ಇತ್ತು ಅಂತ ಹೇಳಿದಾಗ ಅವರು ಡೈಲಿ ಬೇಸಿಸಲ್ಲಿ ಆಫೀಸಿಗೇನು ಹೋಗಿ ಕೆಲಸ ಆಗಬೇಕು ಅಂಥವರಿಗೆ ಎಕ್ಸಾಮ್ಷನನ್ನು ಕೊಟ್ಟಿರ್ತಾರೆ. ಅಗೇನ್ ದಿಸ್ ಇಸ್ ಕೇಸ್ ಟು ಕೇಸ್ ಬೇಸಿಸ್. ಸೊ ಅವರಿಗೆ ಅದು ಲೆಟರ್ ಹೆಡ್ಡಲ್ಲಿ ಅದನ್ನು ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಸೊ ದೆರ್ ಆರ್ ಸರ್ಟನ್ ಎಕ್ಸಾಮ್ಷನ್ಸ್ ಲೈಕ್ ದ್ಯಾಟ್, ಬಟ್ ಅದರ್ವೈಸ್ ನೀವು ಮೂವ್ಮೆಂಟ್ ಪರ್ಮಿಟನ್ನು ತಗೊಂಡೇ ಹೋಗಬೇಕು ಹೊರಗಡೆ. ಆ್ಯಂಡ್
ಆ್ಯಕ್ಚುಲಿ ಈ ವೀಕಲ್ಲಿ ದಿಸ್ ಅಪ್ಡೇಟ್ ಇಸ್ ಆ್ಯಸ್ ಪರ್ 18th of April ನಾನು ಕೊಡ್ತಾ ಇರೋದು ನಿಮಗೆ. ಇದು ಚೇಂಜ್ ಆಗ್ತಾ ಇರ್ಬೋದು ಸಹ. ಸೊ ಮ್ಯಾಕ್ಸಿಮಮ್ 2 ಜನ ಹೋಗ್ಬೋದು ಒಂದು ವೆಹಿಕಲಲ್ಲಿ. ಬಟ್ ಅಡ್ವೈಸಬಲ್ ಒಬ್ಬರೇ ಹೋದರೆ ಒಳ್ಳೆಯದು. ಬಟ್ ಮೆಡಿಕಲ್ ಸಿಚುವೇಶನ್ ಇತ್ತು ಅಂತ ಹೇಳಿದಾಗ ಒಬ್ಬರು ಡ್ರೈವ್ ಮಾಡ್ತಾ ಇರ್ತಾರೆ, ಸೊ ಇನ್ನೊಬ್ಬರು ಹಿಂದ್ಗಡೆ ಕೂತ್ಕೋಬೋದು. ಬಟ್ ಮಲ್ಟಿಪಲ್ ಪ್ಯಾಸೆಂಜರ್ಸ್ ಹೋಗುವಾಗಿಲ್ಲ. ಈವನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೂ ಅದೇ ರೀತಿಯಲ್ಲಿ ಇದೆ ರೂಲ್ಸ್. ಇಟ್ಸ್ ಜಸ್ಟ್ ಟು ಅವಾಯ್ಡ್ ಪಬ್ಲಿಕ್ ಆರ್ ಮ್ಯಾಸಿವ್ ಗ್ಯಾದರಿಂಗ್. ಸೊ stay home and stay healthy. And actually ನಾವು ಇಟ್ ಇಸ್ ಬೆಟರ್ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸೆಲ್ಫ್ ಐಸೋಲೇಷನ್ ಏನಿದೆ ಅದನ್ನು ನಾವು ಮಾಡಿದರೆ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾ ಇರ್ತೀವಿ. ಆ್ಯಂಡ್ ನೀವು ಫಾಲೋ ಮಾಡದೆ ಹೊರಗಡೆ ಹೋಗಿದ್ರಿ ಅಂತ ಹೇಳಿದರೆ ಯು ವಿಲ್ ಬಿ ರಿಸ್ಕಿಂಗ್ ಯುವರ್ ಸೆಲ್ಫ್ ವಿತ್ ಯುವರ್ ಫ್ಯಾಮ್ಲಿ. ಯಾಕೆಂತ ಹೇಳಿದರೆ ಎಂಡ್ ಆಫ್ ದ ಡೇ ನೀವು ಮತ್ತೆ ನಿಮ್ಮ ಫ್ಯಾಮ್ಲಿ ಜೊತೆನೇ ಬರ್ತೀರಾ. ಆ್ಯಂಡ್ COVID-19 ಇಸ್ ಈಸಿಲಿ ಇನ್ಫೆಕ್ಷಸ್. ಸೊ ಅದಕ್ಕೋಸ್ಕರ ಪ್ಲೀಸ್ ಫಾಲೋ ದ ರೂಲ್ಸ್ ಆ್ಯಂಡ್ ಐ ವಿಲ್ ಕೀಪ್ ಯು ಪೋಸ್ಟೆಡ್. ಬೇರೆ ಏನಾದರೂ ಇತ್ತು ಅಂತ ಹೇಳಿದಾಗ ಐ ವಿಲ್ ಕೀಪ್ ಯು ಪೋಸ್ಟೆಡ್ ಆ್ಯಂಡ್ ಅಪ್ಡೇಟೆಡ್. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಫರ್ದರ್ ಏನಾದರೂ ಅಪ್ಡೇಟ್ಸ್ ಇತ್ತು ಅಂತ ಹೇಳಿದೆ ಐ ವಿಲ್ ಕೀಪ್ ಯು ಪೋಸ್ಟೆಡ್. Please like, share, comment and subscribe to my channel, and thank you so much for watching, and see you in my next vlog. Stay safe, stay healthy.